ಸೇರಿ ಅವರಿಗೆ ಪೆನ್ಷನ್ ಕೊಡ್ಸೋಣ ಹಾಗೂ ಜಲ್ದಿ ಇತ್ಯರ್ಥ ಮಾಡೋಣ. ಏನೇನೇನೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ನಾನು ನಿಮ್ಮ ಜೊತೆಗೆ ಇದ್ದೀನಿ. ನಿಮ್ಮ ಕಷ್ಟ ದುಃಖಗಳನ್ನು ತಗೊಂಡು ಆದಷ್ಟು ಬೇಗನೆ ನಿಮ್ಮ ಕೆಲಸಗಳು ಮಾಡೋದೇ ನನ್ನ ದೇಹ. ಏನೂ ಯೋಚನೆ ಮಾಡಬೇಡ್ರಿ. ಏನೂ ನಮ್ಮ ಬಗ್ಗೆ ತಪ್ಪು ಕಲ್ಪನೆಯನ್ನು ಕೂಡ ಕನಸನ್ನು ಮಾಡಬೇಡ್ರಿ. ಯಾರ ಮಾಡಿದ್ರೆ ಅವ್ರಿಗೆ ಹೇಳ್ರಿ. ನೀವು ತಪ್ಪು ಮಾತಾಡ್ತೀರಿ, ಅವ್ರ ದೇಹಗಳು ಬೇರೆ ಅಂತ ತಿಳಿ ಹೇಳ್ರಿ. 27ನೇ ತಾರೀಕು ಇದ್ದಾಗ ನಾವು KR ಪುರಮದಲ್ಲಿ ಸೇರೋಣ. ಅಲ್ಲೂ ಬರ್ರಿ. ನಮ್ಮದು ಕಾರಣ KR ಪುರಮ, ಯಶವಂತಪುರ, ರಾಜಾಜಿನಗರ, ಎಲೆಕ್ಟ್ರಾನಿಕ್ ಸಿಟಿ, ಯಲಹಂಕ ಎಲ್ಲ ಕಡೆ ಇದ್ದಾರೆ ನಮ್ಮಲ್ಲಿ. ಬರೀ ಇಲ್ಲೇ ಒಂದೇ ಮಾಡ್ಕೊಂಡು ಕೂತ್ರೆ ಅಲ್ಲಿ ಹತ್ತಿರದವರು ಬರಲಿಕ್ಕೆ ನಮ್ಮ ವಿಚಾರಗಳನ್ನು ವಿನಿಮಯ ಮಾಡಿದ್ದೀವಿ. ಎಲ್ಲರೂ ಒಪ್ಕೊಂಡಾರ. ಲಾಸ್ಟ್ ಟೈಮ್ ಪುರ KR ಪುರಮದಲ್ಲಿ ಸಾಕಷ್ಟು ಜನ ಬಂದು ನೀವು ಅದು ಅಲ್ಲಿಗೆ ಬಂದು ಮುಂದಿನ ಕಾರ್ಯಕ್ರಮವನ್ನು ಕರೆಕ್ಟ್ ಮಾಡೋಣ. ದೇವರಲ್ಲಿ ಬೇಡ್ಕೊಳ್ಳೋಣ. ದೇವರೇ ಸರ್ವೇ ಜನೋ ಸುಖಿನೋ ಬಂತು, ಎಲ್ಲರಿಗೂ ನಮಗೆ ಒಂದು ನ್ಯಾಯಬದ್ಧವಾದ ಪೆನ್ಷನ್ ಕೊಡಿಸು, ನಮ್ಮ ಆರೋಗ್ಯವನ್ನು ಕಾಪಾಡು ಹಾಗೂ ಎಲ್ಲರ ಮಿತ್ರ ಮಂಡಳಿಯನ್ನು ರಕ್ಷಿಸು. ಯಾಕಂದರೆ ನಮಗೆ ಆರೋಗ್ಯ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಅದ. ಇಂಥ ವಯಸ್ಸಲ್ಲಿದ್ದು ನಾವು ಈ ಸರಿ ಬಂದವರು ಮುಂದಿನ ಸರಿ ಬರ್ತಾ ಇಲ್ಲ, ನಮಗೆ ಗೊತ್ತಿಲ್ಲ. ಎಷ್ಟೋ ಗ್ರೂಪ್ಗಳಲ್ಲಿ ಬರುತ್ತೆ, ಅವ್ರು ಹೋದ್ರು ಇವ್ರು ಹೋದ್ರು, ಏನು ಮಾಡ್ಬೋದು. ಹಾಗೂ ದೇವರಿಗೆ ಪ್ರೇರಣೆ ಕೇಳೋಣ. ದೇವರನ್ನು ಶಕ್ತಿ ಕೊಡಲಿ. ಆದಷ್ಟು ಬೇಗನೆ ನಾವು ನಮ್ಮ ವಿಜಯೋತ್ಸವದ ಮಾಡಲಿಕ್ಕೆ ಬೇಕು. ಇದನ್ನು ಜಲ್ದಿ ಮುಗಿಸೋಣ ಅಂಥೇಳಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. बोलो भारत माता की जय, बोलो भारत माता की जय. नमस्कार. They voted this letter and they have spoken to me. Please, as per the document given, settle their demands. They are putting more pressure on us. ಇದನ್ನು ಬಾಧಕಳಿಸೋದು ಅಂತ ನಮ್ಮ ಕಡೆಯಿಂದ ನಿವೇದನೆ ಇಷ್ಟೇ. ನಮ್ಮಿಂದ ಇದುವರೆಗೂ ತಾವು ಏನು ಮೇಲಲ್ಲಿ ಮಾಡ್ತೀವಿ ಅನ್ನೋದೆಲ್ಲ ಬರವಣಿಗೆ ಮೂಲಕ ಇದಕ್ಕೆ ಉತ್ತರ ಬೇಕಾಗಿದೆ, ಉತ್ತರ ಬಯಸ್ತಾ ಇದ್ದೀವಿ. ಇದೇನು ನಿಮ್ಮ ಇದರಲ್ಲಿ ಕ್ರಮ ತಗೊಳ್ತಕ್ಕಂಥ ಕೆಲಸ. ದಯವಿಟ್ಟು ನಮಗೆ ಈ ಒಂದು ಹಿರಿಯ ನಾಗರಿಕರಿಗೆ ಆದಷ್ಟು ನಿಮ್ಮ ಶ್ರಮ ವಹಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಲೆಟರ್ ಕಾಪಿ ಇದೆ ಯಾರು? Okay, sir, you can give later. We will take it, sir. You can send through. Yes, sir. No, any mode of. email address. Yes, sir. ನಾಗರಾಜು ಇದಕ್ಕೆ ಸೈನ್ ಹಾಕಿ ಬನ್ನಿ, ಓದಿಸಿ. ತಿಳ್ಕೊಳ್ಳಿ. ನಮ್ಮ ಕೆಲಸ ಮಾಡಿದ್ರೆ ಪುಣ್ಯ ಭಾಳ ಬರ್ತದೆ. ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಹೇಳಿ Sir, you people are our parents. हमारा parent के age वाले. We understand that. I always tell all our people, sir. This is not the first time. Every time I speak the same. ಸರ್, ನಮ್ಮ ಪ್ರಶ್ನೆ ಎಷ್ಟು, ಜಮ್ಶೆಡ್ಪುರದ ಆಯುಕ್ತರು ಕ್ರಮ ತಗೊಂಡ್ಮೇಲೆ ನೀವು ಕ್ರಮ ಯಾಕೆ ತಗೊಂಬೋದು ಅನ್ನೋದೇ ಪ್ರಶ್ನೆ. ನೀವು ನಿಮ್ಮ ಅಫಿಷಿಯಲ್ ಆಗಿ ನೀವೇನು ಅನುಮತಿ ತಗೊಂಡ್ರೆ ತಗೊಳ್ಳಿ, ನಮ್ಮ ಅರ್ಜಿನ ಪರಿಗಣಿಸಿ ಅಷ್ಟೇ ನಾವು ಕೇಳೋದು. ನಾವು ಮತ್ತೆ ಮುಂದಿನ ತಿಂಗಳು ಸಮಯ ಹೇಳಲ್ಲ ಸರ್, ಸಮಯ ಹೇಳಲ್ಲ. ನಮ್ಮ ಕೆಲಸ ಆಗಲ್ಲ ಅಂದರೆ ಇನ್ನೂ ನಮ್ಮ ಜನ ಇದಕ್ಕಿಂತ ಡಬಲ್ ಕರ್ಕೊಂಡ್ಬರ್ತೀವಿ.